ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುರಿಕಾಯ ಕುಮಾರ. ನನ್ನ ಕೆಲಸ ಏನಪ್ಪಾ ಅಂತಂದ್ರೆ ಹೆಸರಲ್ಲೇ ಇರಂಗೆ ಕುರಿ ಕಾಯೋದು ನನ್ನ ಕೆಲಸ. ಏನು ಓದ್ತಾರೆ ಎದ್ದ ತಕ್ಷಣ ನಾವು ಕುರಿ ಕಟ್ಟಾಕಿರ್ತೀವಲ್ಲ, ಅಲ್ಲಿ ಕಸ ಗೀಸ ಎಲ್ಲ ಗುಡ್ಸ್ಕೊಂಡ್ಬಿಟ್ಟು ಅದಾದ್ಮೇಲೆ ನಾವು ಕುರಿ ಒಂಚೂರು ಆಚೆ ಕಟ್ಟಾಕ್ಬಿಟ್ಟು ಒಂಚೂರು ಹೊಟ್ಕೊಂಡ್ಕೊಂಡು ನಮ್ಮ ಕೆಲಸ 10 ಗಂಟೆಗೆ ಸರಿಯಾಗಿ ಶುರುವಾಗೋಯ್ತಾರೆ. 10 ಗಂಟೆಗೆ ಶುರುವಾದ್ಮೇಲೆ ಏನಾದದು, ಈ ತರ ಕುರಿಗಳನ್ನೆಲ್ಲ ಅಡ್ಕೊ ಬಂದ್ಬಿಟ್ಟು ಅವ್ರಿವ್ರು ಬೆಳೆದಿರೋ ಬೆಳೆನ ಮೇಯಿಸ್ದಂಗೆ ನಾವು ತೆಕ್ಕಲಲ್ಲಿ ಮೇಯಿಸ್ಕೊಳ್ಳೋದು. ಜೊತೆಗೆ ಇದು ನನ್ನ ಸ್ನೇಹಿತರದು. ಇವತ್ತು ನನ್ನ ಸ್ನೇಹಿತನಿಗೆ ನಾನು ಕುರಿ ಮೇಯಿಸೋದ್ರ ಬಗ್ಗೆ ಟ್ರೈನಿಂಗ್ ಕೊಡಬೇಕಾಗಿತ್ತು. ಹಾಗಾಗಿ ಇವತ್ತು ನಾನು ಇಲ್ಲಿ ನಮ್ಮ ಬೀರೇಶ್ವರಪುರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ ಮುಂದಕ್ಕೆ ಬೈಲಿ. ಇಲ್ಲಿ ಏನಂತಂದ್ರೆ ನಾವು ಪುಕ್ಸಟ್ಟೆ ನಾವು ಕುರಿ ಕಾಯೋದು ಹೇಳ್ಕೊಡ್ತೀವಿ. ನಿಮಗೂ ಸಂಪೂರ್ಣವಾಗಿ ಕುರಿ ಕಾಯೋದು ಹೆಂಗೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡ್ಬೇಕಾಯ್ತದೆ. ಎಲ್ಲೂ ನೀವು ಎದುರಿಸಂಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ಬೇಕಾಯ್ತದೆ, ಫಾಲೋನ ಮಾಡ್ಕೊಂಡ್ಬಿಡ್ಬೇಕಾಯ್ತದೆ. ನೋಡಿ, ಕುರಿ ಕಾಯೋದ್ರಲ್ಲಿ ತುಂಬಾ ವಿಧಗಳಿದಾವೆ. ಅದರಲ್ಲಿ ನಾನು ಮೊದಲನೇ ವಿಡಿಯೋದ ವಿಧಾನ ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ನಿಮ್ಗೆ ಇಲ್ಲ ದಿನೇಶ್ ಅವರೇ ನೀವು ಚೆನ್ನಾಗಿ ಕುರಿ ಕಾಯೋದನ್ನ ಹೇಳ್ಕೊಡ್ತಿದ್ದೀರಿ, ಇದೇ ತರ ನಮಗೆ ಟ್ರೈನಿಂಗ್ ಕೊಡಿ ಅಂತಂದ್ರೆ ಅಫ್ಕೋರ್ಸ್ ನಾವು ಯಾವುದೇ ರೀತಿ ತಕ್ಷಣಕ್ಕೆ ದುಡ್ಡು ನಾವು ತಗೋತಾ ಇಲ್ಲ. ಬಟ್ ಇನ್ ಫ್ಯೂಚರ್ ವಿ ಡೋಂಟ್ ನೋ, ವಿ ಕ್ಯಾನ್ ಚಾರ್ಜ್ ಇಟ್. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಕುರಿ ಕಾಯಕ್ಕೆ ಸುಮ್ಮನೆ ನೀವು ಹೆಂಗ್ ಬೇಕಂಗೆ ಬರೋಕ್ಕಾಗಲ್ಲ. ನೀವು ಕುರಿ ಮೇಯ್ಸಕ್ ಬಂದೆ. ನೋಡಿ, ನಾನು ಇವತ್ತು ಒಳ್ಳೆ ಟ್ರಾನ್ಸಾಕ್ಷನ್ ಆಗಿ ಬಂದಿದ್ದೀನಿ. ಸೊ ನಾವ್ ಏನಂತಂದ್ರೆ ನೋಡಿ, ಇದು ಟವಲ್ ಇರ್ತದಲ್ಲ, ಈ ಟವಲ್ ನಿಮಗೆ ತುಂಬಾ ರೀತಿಲಿ ಇದಾಯ್ತದೆ. ಕುರಿಯ ಮೇಯ್ಸಕ್ ಬಿಟ್ಟಿರ್ತಿದ್ರಿ, ಅವಾಗ ಏನ್ ಮಾಡ್ಬೇಕು, ನೀವು ಫೋನ್ ಇದ್ರೇನ ಯೂಸ್ ಮಾಡ್ಕೊತಿದ್ರಿ. ಆದ್ರೆ ಕೆಲವ್ರ ಹತ್ರ ಫೋನ್ ಇರಲ್ಲ. ಅವಾಗ ಏನಾಯ್ತದೆ, ಅವಾಗ ಏನಾಗಲ್ಲ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಈ ಟವಲ್ ಹಾಸ್ಕೊಳ್ಳೋದೇ ನೆಲಕ್ಕೆ. ಹೆಂಗೆ ಬತ್ರೆ ಇದು ನೋಡಿ, ನೋಡಿ ಇದು ಟವಲ್. ಇದನ್ನ ಹಿಂಗ ಹಾಸ್ಕೋಬೇಕು. ಈಗ ಗಾಳಿ ಪಡೆದ ಈ ಕಡೆ ಬೀಸ್ತದೆ, ಈ ಗಾಳಿ ಪಡೆದ ಈ ಕಡೆ ಬೀಸುವಾಗ ಹಿಂಗ ಹಿಂಗ ಆಡ್ತದೆ ಪಟ. ಇದು ಪಟ ತರ ಆಡ್ಸ್ಬೋದು ನೀವು. ಅದಾದ್ಮೇಲೆ ಏನ್ ಮಾಡ್ಬೋದು, ಹಿಂಗೆ ಇಲ್ಲೇ ಇದೇನ್ ಹಾಳು ಬಸ್ತಿದ್ದು, ಹಿಂಗೆ ಹಿಂಗ್ ಮಾಡ್ಕೊಂಡು ಇದೇನ್ ಹಾಳು ಬಸ್ತಿದ್ ಹಿಂಗ ಆಗೋಯ್ತಲ್ಲ, ಈಗ ಆಡ್ಕೊಂಡು ಈಗ ಬದಿಕೋಬಹುದು. ನೋಡಿ, ಶ್ರೀಕೃಷ್ಣ ಪರಮಾತ್ಮನವರು ನಿದ್ರಿಸುತ್ತಿರುವರು ಅನ್ನೋ ಲೆಕ್ಕಾಚಾರಕ್ಕೆ. ಯಾಕೆಂತಂದ್ರೆ ನಾವು ದೇವ್ರುಗಳ ಹೆಸರು ಹೇಳುವಾಗ ನಮ್ಮನ್ನ ದೇವ್ರು ನೋಡ್ಕೊಳ್ತಾ ಇರ್ತಾನೆ. ಆಗ ನಾವು ಚಪ್ಪಲಿ ಕುಟ್ಬಿಟ್ಟು ಮಾತಾಡ್ಬೇಕು, ಅದು ನಮ್ಮ ಸಂಸ್ಕೃತಿ. ಅದಾದ್ಮೇಲೆ ನೋಡಿ, ಕುರಿ ಹಿಂಗೆಲ್ಲ ಒಟ್ಟಿಗಿರ್ತವೆ. ಇವು ಆಡಂತರ ಅಲ್ಲ. ಆಡೇನಪ್ಪ ಅಂತಂದ್ರೆ ಅವಕ್ಕೆ ಬರೀ ನಾವು ಸ್ವಪ್ನ ತಂದು ಕಟ್ಬೇಕಾಯ್ತದೆ. ಆದ್ರೆ ಇವು ಹಂಗಲ್ಲ. ಗರ್ಕೆ ಹುಲ್ಲ ಮಳೆ ಒಯ್ದೆ ಕನಮಡಿ ಕಟ್ಟೆ ತುಂಬಿ ತುಂಬಾ ದಿನ ಆಯ್ತು. ಹಾಗಾಗಿ ಗರ್ಕೆ ಹುಲ್ಲೆ ಮೇಯ್ತಾವೆ. ಈಗ ನಮ್ಮ ತಮಿಳ್ನಾಡವ್ರು ಬೇರೆ ನೀರ ಕೇಳ್ತವ್ರೆ. ನಿಮ್ದು ಅಮ್ಮಯ್ಯ ನಾವು ನೀರ ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಅಂಬರೀಷ್ ಅಣ್ಣ ಮೊದ್ಲೇ ಹೇಳವ್ರೆ, ನಮ್ಮ ಹತ್ರ 100 ರೂಪಾಯಿ ಇದ್ದಾಗ 50 ರೂಪಾಯಿ ಕೇಳಿ ಕೊಡ್ತೀವಿ. ನಮ್ಮ ಹತ್ರನೇ 50 ಪೈಸೆ ಇರುವಾಗ ನೀವು 50 ರೂಪಾಯಿ ಕೇಳಿದ್ರೆ ಎಲ್ಲಿ ತಂದು ಕೊಡೋದು? ಈ ಲೆಕ್ಕಾಚಾರದಲ್ಲಿ ನೀರು ಜಾಸ್ತಿ ಆದಾಗ ನಾವೇನು ಮಾಡಿಕೊಳ್ಳಲ್ಲ. ಅಥವಾ ನೀರು ನಮಗೂ ನಿಮಗೂ ಇಬ್ಬರಿಗೂ ಓಕೆ ಸಮಾಧಾನಕರವಾಗಿ ಆಯ್ತದೆ ಅಂತಂದಾಗ ನಾವೇನು ಕೊಡಬೇಡಿ ಅಂತ ಹೇಳಲ್ಲ. ತಕ್ಷಣಕ್ಕೆ ನಮ್ಮ ಹತ್ರ ನೀರಿಲ್ಲ, ನೀವು ನೀರು ಕೇಳ್ತಿದ್ರಿ, ಎಲ್ಲಿಂದ ಕೊಡೋದು? ನೀವೇ ಒಂಚೂರು ಅರ್ಥ ಮಾಡ್ಕೊಳ್ಳಿ. ವಿಜಯಣ್ಣ, ನಮ್ಮ ಕರ್ನಾಟಕದವ್ರು ಎಷ್ಟು ಜನ ನಿಂಗೆ ಸಪೋರ್ಟ್ ಮಾಡಿದ್ರು, ವಿಜಯಣ್ಣ ಒಳ್ಳೆ ರಾಜಕಾರಣಿ ಆಗ್ಬೋದು ಅಂದ್ಬಿಟ್ಟು ನೀನು ಒಂಚೂರು ಬಂದು ನೋಡೋಣ ಮಂಡ್ಯ ಪರಿಸ್ಥಿತಿ ಹೆಂಗಾಗಿದ್ದು. ಬೆಂಗಳೂರಲ್ಲಿ ನೀರು ಕುಡಿಯೋಕೆ ಆಯ್ತಾ ಇಲ್ಲ. ಜೊತೆಗೆ ಇದ್ರ ಬಗ್ಗೆ ಧ್ವನಿ ಎತ್ತೋಣ. ನೀನು ಒಂಚೂರು ಅನುಸರಿಸ್ಕೋಬೇಕು ಕಾರಣ. ಜೊತೆಗೆ IT ಪೀಪಲ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೋ, ನೀವು ಇದ್ರ ಬಗ್ಗೆ ಒಂದು ಸ್ವಲ್ಪ ಧ್ವನಿ ಕೂಡಿಸ್ಬೇಕು. ನೀವೇನಿಲ್ಲ, ಬರೀ ಸಂಬಳ ಬರ್ತದೆ, ಆಮೇಲೆ ನಿಮ್ಮ ಕೆಲಸಗಳು ನೀವು ಮಾಡ್ಕೊಂಡು ಇದ್ಬಿಟ್ರೆ ಈ ರೈತರು ಕಷ್ಟ ಕೇಳೋರು ಯಾರು? ರೈತರ ಕಷ್ಟ ಏನಂತಂದ್ರೆ ಪಾಪ ಅವ್ರು ದುಡಿತಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಲಿ ನೀವೆಲ್ಲ ಬಂದು ನಿಂತ್ಕೋಬೇಕು. ಅವಾಗಲೇ ಅಲ್ವೇ ನಮಗೆ ಇವಾಗ ರೈತರು ಇಲ್ಲ ಬಿಡೋತ್ತಾಗೆ ನಾವು ಹೊತ್ತಾಗೆ ಏನಾರ ಓದ್ಕೊಂಡು ಪತ್ಕೊಂಡು ಬೇರೆ ಕಡೆ ಕೊಂಡೋಗ್ಬಿಡೋಣ ಅಂತಂದ್ರೆ ಕೆಲಸ ಇಲ್ಲ ಆದವು, ರೈತರ ಕೆಲಸ ಇಲ್ಲ ಆದವು. ನೀವು ಹೇಳಿ, ಅನ್ನ ಯಾರು ಊಟ ಹಾಕೋರು? ಆಮೇಲೆ ಮಾತಾಡೋಣ. ಇವಾಗ ಕುರಿ ಮೇಯಿಸೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ನಾನು ಮೊದಲನೇ ವಿಧವನ್ನ ನಿಮ್ಗೆ ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಇದು ಸೋ ಸಿಂಪಲ್. ಇಲ್ಲಿ ಹೆಂಗೆ ಅಂತಂದ್ರೆ ನೀವು ಒಬ್ಬರೇ ಹೋಗ್ಬೋದು ಕುರಿ ಮೇಯ್ಸಕ್ಕೆ, ಅಥವಾ ಇನ್ನೊಬ್ರು ಜೊತೆಲಿ ಹೋಗ್ಬೋದು ನೀವು, ಅಥವಾ ಒಂದು 3-4 ಜನ ಜೊತೆಲಿ ಕೂಡ ಹೋಗ್ಬೋದು. ಆದ್ರೆ ನಾವಿವತ್ತು ಒಬ್ಬರೇ ಬಂದಿದೀವಿ. ಅಯ್ಯೋ ಬಾರ ಮುಂದಕ್ಕೆ ಹಾಳು ಬಸ್ತಿದೆ, ಇದಕ್ಕೆ ನಾವು ಬಂದಿರೋದು. ಬಾರ ಮುಂದಕ್ಕೆ ಹಂಗೆ ಅಯ್ಯೋ ಗಿಡ ಎಲ್ಲ ತೋರಿಸ್ತದಲ್ಲಿ ಹಾಳು ಬಸ್ತಿದ್ಕೆ ಏನು ಬಂದಿದೆ ಏನೋ ಗೊತ್ತಾಯ್ತಲ್ಲ. ನೋಡಿ, ಕುರಿಗಳು ತುಂಬಾ ಚೆನ್ನಾಗಿ ಮೇಯ್ತಾ ಇದಾವೆ. ಏನಕ್ಕೆ ಮೇಯ್ತಾ ಇದಾವೆ ಅಂತಂದ್ರೆ ಓಕೆ ಹೊಟ್ಟೆಸ್ತಿರ್ತದೆ. ಇವಾಗ ನಿಮ್ಗೆ ಏನಂತಂದ್ರೆ ಇವಾಗ ನಿಮ್ಗೆ ಹೊಟ್ಟೆಸ್ತಿರ್ತದೆ. ಯಾಕೆಂದ್ರೆ ನೀವು ಕೆಲಸ ಮಾಡಿರ್ತಿದ್ದೀರಿ, ನೀವು ಗೇದೆ ಇರ್ತಿದ್ದೀರಿ, ಪಾಪ ನಿಮ್ಗೆ ಹೊಟ್ಟೆ ಎಷ್ಟಿದೆ, ನೀವು ಊಟ ಕೇಳ್ತಿದ್ದೀರಿ. ಆದ್ರೆ ಇವು ಏನು ಕೆಲಸ ಮಾಡಲ್ಲ, ಆದ್ರೂ ಹೊಟ್ಟೆಗೆ ಊಟ ಕೇಳ್ತವೆ. ಯಾಕಪ್ಪ ಅಂತಂದ್ರೆ ಜೀರ್ಣಕ್ರಿಯೆ ಅಂತಕ್ಕಂಥದ್ದು ಅವಕ್ಕೆ ಚೆನ್ನಾಗಿರುತ್ತೆ. ಜೀರ್ಣಕ್ರಿಯೆ. ಒಂದು ನಿಮಿಷ ಫೋನ್ ಬರ್ತಾದೆ, ದಯವಿಟ್ಟು ಆಮೇಲೆ ಮಾಡ್ತೀನಿ. ನಿಮ್ಮ ದಮ್ಮಯ್ಯ ಇಲ್ಲೊಬ್ರು ನಾನು ಇವತ್ತು ಕುರಿ ಕಾಯೋದ್ರ ಬಗ್ಗೆ ಹೇಳ್ಕೊಡ್ತಾ ಇದೀನಿ. ಹಾಗಾಗಿ ಎಷ್ಟು ನಿಮಿಷ ಆಗಿದೆ? 4 ನಿಮಿಷ ಆಗಿದೆ. ಕಟ್ ಮಾಡಬೇಡ, ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡ. ನಾವು ಸಿಂಗಲ್ ಟೆಕ್ಸ್ಟ್ ಆಗಬೇಕು ಅಂತ ಇರೋದು.
ನೋಡಿ ಈ ಒಂದು ಕುರಿ ಮೇಯಿಸೋದ್ರಲ್ಲಿ ನೀವು ಈಗ ಕುರಿ ಮೇಯ್ಸಕ್ ಬಂದಿರ್ತೀರಿ, ಊಟಕ್ಕೆ ವ್ಯವಸ್ಥೆ ಹೆಂಗ್ ಮಾಡ್ಕೊಳ್ಳೋದು? ಊಟಕ್ಕೆ ಹೆಂಗೆ ಅಂತಂದ್ರೆ ಇಲ್ಲಿ ಯಾರ ತೆಂಗಿನ ಸಸಿ ಈಗೇನ ಊಟ ನೀವು ತಂದಿಲ್ಲ, ಆಕ್ಚುಲಿ ನೀವು ತರಬೇಕು. ಒಂದು ಬುತ್ತಿಲಿ ಅಥವಾ ಒಂದು ಬ್ಯಾಗು, ಈಗ ಟಿಫನ್ ಕ್ಯಾರಿ ಮಾಡ್ತೀರ ಆ ಥರ ಟಿಫನ್ ಕ್ಯಾರಿ ಮಾಡ್ಕೊಂಡು ಬರ್ಬೋದು. ಇಫ್ ಇನ್ ಕೇಸ್ ನೀವು ತಂದಿಲ್ಲ ಅಂದಾಗ ಏನಾಗುತ್ತೆ, ಇವಾಗ ಯಾರ ತೆಂಗಿನ ಗಿಡ ಹಾಕಿರ್ತಾರೆ, ಕಟ್ ಮಾಡ್ಕೊಳ್ಳಿ, ಎಣ್ಣೆ ಕುಡ್ಕೊಳ್ಳಿ, ಗೊತ್ತಾಗ್ದಂಗೆ ಮಾಡ್ಕೋಬೇಕು. ಈಗ ಬೇರೆಯವ್ರು ಆದ್ರೆ ನೀವೇನಾರು ಕದ್ಬಿಟ್ರೆ ಕಳ್ತನಕ್ಕೆ ಸಿಗಾಯ್ಕತ್ತಿದ್ರಿ, ನಿಮಗೆ ಕಂಪ್ಲೇಂಟ್ ಆಯ್ತವೆ, ಅವ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆದರೆ ರೈತರು ಒಳ್ಳೆ ಮನ್ಸವರು, ಏನೋ ಕುಡ್ಕೊಂಡು ಹಾಳು ಬಿದ್ದೋದೆ ಅಂತ ಬಿಡ್ತಾರೆ. ಆದರೆ ನೀವು ಡೈಲಿ ಮಾಡೋಕ್ಕಾಗಲ್ಲ, ಯಾವಾಗಾರ ಒಂದು ವಾರಕ್ಕೋ 15 ದಿವಸಕ್ಕೋ ಒಂದ್ಸಲ ಮಾಡ್ಕೋಬೋದು. ಆ ಲೆಕ್ಕಾಚಾರಕ್ಕೆ ಹೋದೆ. ಇವೇನು ಬೇರೆದೇನು ಮೇಯ್ತಿ ಅಲ್ಲ, ನೀನೇನು ತಲೆ ಕೆಡ್ಸ್ಕೋಬೇಡ. ನಾನೇನು ಹೇಳ್ತೀನಿ, ಬ್ಲ್ಯಾಕ್ ಬರ್ತಾ ಇದ್ದೀನಿ, ವೈಟ್ ಬರ್ತಾ ಇದ್ದೀನ. ಹಾಂ, ವೈಟು ಏನು ಹಾಳು ಬಸ್ತಿದ್ದು, ಮಾತಾಡೋದಕ್ಕೆ ಏನೋ ಇದಂಗೆ ಆಡ್ತದೆ. ನಮ್ಮ ಹುಡುಗ ಕ್ಯಾಮ್ರಾಮೇನು ನಮ್ಮ ಮಲ್ಲೇಶ್ ಅಂತ, ನನ್ನ ಸ್ನೇಹಿತನ ತಮ್ಮ, ನನಗೂ ಸ್ನೇಹಿತನೇ. ಇವಾಗ ನಮ್ಮದು ಹೆಂಗೆ ಅಂತಂದರೆ ಬ್ರೋ, ಮಲ್ಲಿಕಾರ್ಜುನ್ ಅವರು ಹೊಲ್ತವಿದ್ದಾರೆ ಬ್ರೋ ಅನ್ನೋದಕ್ಕೆ ಶುರುವಾಗಿ ಇವತ್ತು ಯಾವ ಲೆಕ್ಕಾಚಾರಕ್ಕೆ ಬಂದದೆ ಅಂತಂದರೆ, ಏಳ ದಿವಸ ಇನ್ನೂ ಬೇರೆ ಬೇರೆ ಪದಗಳು ಬರ್ತವೆ, ಆ ಲೆಕ್ಕಾಚಾರಕ್ಕೆ ಬಂದು ಮಾತಾಡ್ತಾನೆ. ಅದೆಲ್ಲ ಇರಲಿ, ಅದೆಲ್ಲ ಬೇರೆ ದಿವಸ ಮಾತಾಡೋಣ. ಇವತ್ತು ನಾವು ಕುರಿ ಕಾಯೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಬನ್ನಿ, ಕುರಿ ಕಾಯೋದು ಹೆಂಗೆ ಅಂತ ಹೇಳ್ಕೊಟ್ಟನು. ಈ ಥರ ವಿಡಿಯೋಗಳನ್ನ ನಿಮ್ಗೆ ಯಾರೂ ಮಾಡಲ್ಲ, ಕುರಿ ಕಾಯೋದ್ರ ಬಗ್ಗೆ ಯಾರೂ ನಿಮ್ಗೆ ಹೇಳ್ಕೊಡಲ್ಲ. ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಅಂತ ತಿಳ್ಕೋಬೇಕು. ಈ ವಿಚಾರದಲ್ಲಿ ನೋಡಿ, ಇಲ್ಲಿ ಹೆಣ್ಗುರಿ ಗಂಡುಗುರಿ ಅಂತ ಇರುತ್ತೆ. ಆದರೆ ನಮ್ಮ ಹತ್ರ ಭೇದ ಭಾವ ಇಲ್ಲ. ಹೆಣ್ಣು ಕುಯ್ಕೊಂಡ್ ತಿಂತಾರೆ, ಗಣ್ಣು ಕುಯ್ಕೊಂಡ್ ತಿಂತಾರೆ. ಭೇದ ಭಾವ ಏನೋ, ಸಣ್ಣ ಮರಿ ದೊಡ್ಡ ಮರಿ. ಸಣ್ಣ ಮರಿನ ಯಾರು ಕುಯ್ಯಲ್ಲ. ದಪ್ಪ ಮರಿ ಒಂದು 15 kg ಮೇಲೆ ಬತ್ತು ಅಂತಂದ್ರೆ ಕುಯ್ಕೋತಾರೆ. ಒಂದೊಂದ್ಸಲಿ ಈಗ ನಾಯಿ ಕಚ್ಬಿಡ್ತದೆ. ನಾಯಿಗೆ ನೀವು ಇನ್ನೊಂದು ವಿಚಾರ, ಕುರಿ ಮೇಯಿಸುವಾಗ ನಾಯಿನ ನೀವು ಸರಾಗಿ ನೋಡ್ಕೋಬೇಕು. ಹುಚ್ಚ ನಾಯಿಗಳು ಇರ್ತವೆ, ಇಲ್ಲೆಲ್ಲಾರ ಇದು ಬಂದ್ಬಿಟ್ಟು ಮೆಳ್ಳೆದೊಳಗೆ ಕಚ್ಬಿಟ್ಟು ಹೊಂಟೈತವೆ. ಆ ಟೈಮ್ಗೆ ಏನಂತಂದ್ರೆ ಜೀವ ಉಳಿಸ್ಕೋಬೋದು. ಫೋನ್ ಬತ್ತದೆ, ಯಾಕೆ ಒಂಚೂರು ಆಮೇಲೆ ಮಾಡ್ತೀನಿ ನಿಮ್ಮ ತಮ್ಮಯ್ಯ, ಈಗ ಕುರಿ ಕಾಯೋದು ಕ್ಲಾಸ್ ಹೇಳ್ಕೊಡ್ತೀನಿ, ದಯವಿಟ್ಟು ಆಮೇಲೆ ಮಾಡಿಕೊಡ್ರಿ ಒಂದು ಫೋನ್. ಅವಾಗ ಏನಾಯ್ತವೆ, ಕಚ್ಕೊಂಡ್ಬಿಟ್ಟಾಗ ಕೆಲವು ಸತ್ತೋಯ್ತವೆ. ಅವನು ಕುಯ್ಯೋರು ಅವರೇ, ಆದರೆ ಅವನ್ನ ಕುಯ್ಯಬಾರ್ದು. ಇನ್ ಕೆಲವ್ರು ಏನಂತ ಬದುಕಿದಾಗ ನೀರ ಸತ್ತೋಯ್ತದೆ ಅಂತ ಕುಯ್ದಾಕ್ತಾರೆ. ಅವಾಗ ಬಾಡನ್ ರೇಟ್ ಕಡಿಮೆ ಇರ್ತದೆ. ಅವೆಲ್ಲ ಲೆಕ್ಕಾಚಾರವಾಗಿ ನೀವು ನೋಡ್ಕೋಬೇಕಾಯ್ತದೆ. ಎಷ್ಟು ನಿಮಿಷ ಆಯ್ತು? 6 ನಿಮಿಷ ಆಗದೆ. 6 ನಿಮಿಷ ಲೆಕ್ಕಾಚಾರವಾಗಿ ನಾವು ನಿಮಿಷದ ಲೆಕ್ಕಾಚಾರ ಅಲ್ಲ. ಇಲ್ಲಿ ನಾನು ಕ್ಲಾಸ್ನ ನಿಮಗೆ, ಈಗ ನಮ್ಮ HODಗಳು ಇದ್ರು, ದಿವಸಕ್ಕೆ 24 ಗಂಟೆ ನಮ್ಗೆ ಪಾಠ ಮಾಡ್ಬಿಟ್ಟಿದ್ರೆ ತಲೆ ಕೆಟ್ಟೋಗ್ಬಿಡೋದು. ಅದಕ್ಕೆ ನಾನು ಸೆಷನ್ ವೈಸ್ ನಾನು ಮಾಡ್ಕೊಡ್ತಾ ಇದ್ದೀನಿ ಈ ಥರ ಪಾಠ. ನೆಕ್ಸ್ಟ್ ಮುಂದೆ ಬನ್ನಿ. ನೋಡಿ, ಈಗ ಚಿಕ್ಕ ಮರಿಗಳು ಸಣ್ಣದಾಗಿ ಮೇಯ್ತವೆ, ದೊಡ್ಡ ಮರಿಗಳು ದಪ್ಪಾಗಿ ಮೇಯ್ತವೆ. ಯಾಕೆ ಅಂತಂದ್ರೆ ಸಣ್ಣ ಮರಿಗೆ ಕರುಳು ಚಿಕ್ಕ ಇರ್ತದೆ, ದಪ್ಪ ಮರಿಗೆ ಜಠರ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನೋಡಿ, ಇವು ಚೆನ್ನಾಗಿ ಸಾಕಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಸ್ನೇಹಿತರು, ನಮ್ಮ ಮಲ್ಲೇಶ್ವರಯ್ಯ ಚೆನ್ನಾಗಿ ಸಾಕಿದ್ರೆ ತಗರು ಹೆಂಗಿರೋ ಗೊತ್ತೇ, ಹಿಂಗಿರೋವು. ಯಾಕೆಂದ್ರೆ ನಿಮ್ಗೆ ಆಕ್ಚುಲಿ ಏನಂತಂದ್ರೆ ಈ ತಗರು ಹಂಗೆ ಕಾಣ್ತವೆ. ಆದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ತುಪ್ಪ ಅಂತಂದ್ರೆ ಇದ್ರ ಮೇಲೆ ಇದಿರ್ತಾವಲ್ಲ, ಇಲ್ಲ ಅದು ಕೂದಲು, ಅದನ್ನ ಕತ್ತರಿಸ್ಬಿಟ್ಟವ್ರು. ಇಲ್ಲ ಅಂತ ನೀವು ನಿಮ್ಗೆ ಸರಿಯಾಗಿ ಕಂಡಿರೋ ಪಾಪ ಯಾರೋ ಒಯ್ತವ್ರೆ. ಆ ಲೆಕ್ಕಾಚಾರದಲ್ಲಿ ಇವನು ಏನೇನು ಮಾಡ್ತಾರೆ ಅಂತಂದ್ರೆ ಇವನಿಗೆ ಭಯ ಆಯ್ತದೆ. ಆ್ಯಕ್ಚುಲಿ ಅವ್ರಿಗೆ ನಾನು ಹೇಳ್ಕೊಟ್ಟಿಲ್ಲ, ಅವರೇ ನನಗೆ ಹೇಳ್ಕೊಟ್ಟಿದ್ರು. ಅವ್ರು ನಮ್ಮ ಗುರುಗಳು ಒಯ್ತಾರೆ ಅವರಲ್ಲಿ ಆ ಲೆಕ್ಕಾಚಾರದಲ್ಲಿ. ಇವತ್ತಿಗೆ ಇಷ್ಟು ಪಾಠ ಇರಲಿ, ಇನ್ನು ಮಿಕ್ಕದನ್ನ ನಾನು ನಿಮ್ಗೆ ನಾಳೆ ಕೇಳ್ಕೊಡ್ತೀನಿ, ನೀವು ತಲೆ ಕೆಡ್ಸ್ಕೊಬೇಡಿ. ನಿಮ್ಗೆ ಏನಾರು ಇನ್ನೂ ಕುರಿ ಕಾಯ್ದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ವಿಧಗಳನ್ನ ತಿಳಿಸಿ ಅಂತ ಹೇಳ್ಕೊಟ್ರೆ ನಾನು ಖಂಡಿತವಾಗಲೂ ನಿಮಗೆ ಪ್ರಾಮಾಣಿಕವಾಗಿ ನಾನು ಮಾಡ್ಕೊಡ್ತೀನಿ. ನೀವೇ ನನಗೆ ₹1 ಕೊಡಬೇಡಿ, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕು ಕಮೆಂಟ್ ಹೊಡೀರಿ, ಶೇರ್ ಮಾಡಿ, ಅಷ್ಟೇ ಸಾಕು. ಎಲ್ಲರಿಗೂ ಧನ್ಯವಾದಗಳು, ಒಳ್ಳೆಯದಾಗಲಿ. ನಾನು 1 ಅಕ್ಷರ ಕಲಿಸಿದ ತಮ್ಮ ಗುರು ಅಂತ ಹೇಳ್ತಾರೆ. ನಾನು ನಿಮ್ಮ ಗುರುಗಳಾಗಿದ್ದರೆ ಕುರಿ ಮೇಯಿಸೋದ್ರಲ್ಲಿ ನನಗೆ ಎಲ್ಲರೂ ನಮಸ್ಕಾರ ಮಾಡಿ. ಧನ್ಯವಾದಗಳು.